ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರು ಸಿಎಂ ಅಂತ ಯಾವ ರೈತರು ಬರ ಕೇಳಿ ಜೊತೆಲಿ ಹೋಗೋಣ. ಅಲ್ಲ ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ ಜನಗಳ ಹಳ್ಳಿಗಳಿಗೆ ಹೋಗೋಣ. 8 ಹಳ್ಳಿ ಇವ್ರು ಮಾಡಿದಾರಲ್ಲ, ಹೋಗೋಣಂತೆ ಹಳ್ಳಿಗಳಿಗೆ. ಹಳ್ಳಿಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ, ಪ್ರತ್ಯಕ್ಷವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿಗೆ ಹೋಗಿ ಬಂದ್ರಪ್ಪ ಗೊತ್ತಾಗುತ್ತೆ. ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವರೇ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ, ಅವರೇ ಎಲ್ಲ ನಡೆದಿರತಕ್ಕಂಥ ಒಂದು ಘಟನೆಗಳಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ತರಬೇಕು ಅಂತ. ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು, ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದರೆ ರೈತರುಗಳನ್ನು ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗುತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂಥ ಹೇಳಿದ್ದೀನಿ. ಯಾಕೆಂದರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು ನಾವು, ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಗೆಸ್ಟ್ ಹೌಸ್, ಈಗ ಅದನ್ನು ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು, ಏನಾದರೂ ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ಟರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಸರ್, ಪರಮೇಶ್ವರ್ ಅದು ತಪ್ಪದು. ಅದು ಹಿಂದೆ ಯಾವೊಂದು ಮಹಾರಾಜರ ಕಾಲದಲ್ಲಿ ಅವತ್ತು ಕಟ್ಟಿದಂಥದ್ದೇನಿದೆ, ಆ ಒಂದು ಪಾರಂಪರಿಕ ಕಟ್ಟಡ ಅದು. ಅಲ್ಲಿ ಇವ್ರು ಹೋಗಿ ಇವತ್ತು ಅದೆಲ್ಲ ಒಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಪಕ್ಕದಲ್ಲಿ ಹೊಸ ಗೆಸ್ಟ್ ಹೌಸ್ ಇವರೇ ಕಟ್ಟಿದ್ವಲ್ಲ, ಸರ್ಕಾರದಲ್ಲೇ ಕಟ್ಟಿದ್ರಲ್ಲ. ಆ ಗೆಸ್ಟ್ ಹೌಸ್ನಲ್ಲಿ ಏನೇನು ನಡೀತಾ ಇತ್ತು ಹಿಂದೆ, ಒಂದು ಟಿ ವಿಗಳಲ್ಲಿ ನಾನು ಗಮನಿಸಿದೆ. ಆ ಗೆಸ್ಟ್ ಹೌಸ್ ಕಟ್ಟಿ 100 ಕೋಟಿ ಖರ್ಚು ಮಾಡಿ ಅಲ್ಲಿ ನಡೀತಾ ಇದ್ದಂಥ ದಾಂಧೆ ನಡೀತಿತ್ತಲ್ಲ, ಹಲವಾರು ರೀತಿ ಒಂದು ಕೆಟ್ಟ ಒಂದು ದಂಧೆಗಳು, ಅದು ಎಲ್ಲ ಹೊರಗಡೆ ನೀವೇ ಪ್ರಚಾರ ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ. ಅದರಿಂದ ಇವತ್ತು ಅಂಥ ಒಂದು ಕಟ್ಟಡಗಳಲ್ಲಿ ಬೇಕಾದಷ್ಟಿದ್ದಾವೆ. ಇಲ್ಲೇ ಇದನ್ನೇ ಒಂದು ಪಾರಂಪರಿಕ ಕಟ್ಟಡವನ್ನು ಹೊಡೆಯತಕ್ಕಂಥ ಕೆಲಸದ ಅವಶ್ಯಕತೆ ಇರಲಿ. ಈಗ ನೀತಿ ಆಯೋಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಸರ್. ಈಗಿನ ಮುಖ್ಯಮಂತ್ರಿಗಳು ಗೈರಾಗ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿ ಏನು ಸಲಹೆ ಕೊಡ್ತೀವಿ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆ? ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಕೆಲವರು ಹೇಳಿದ್ದಾರೆ. ಅಷ್ಟೇ, ಬೇರೆ ಇನ್ನೇನು ಅದ್ಭುತ ಏನಿಲ್ಲ. ಪರಮೇಶ್ವರ್ 3 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ, ನೀವಿದ್ದಾಗಲೂ ಕೂಡ ಕೈ ತಪ್ಪು ಅಂತ ಹೇಳಿದ್ದಾರೆ. ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ.